ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಎಕ್ಸಾಮ್ ಬರೆದಿದ್ದಾರೆ. 3-4 ಕಡೆ ಹೀಗೆ ಸಮಸ್ಯೆ ಆಗಿದೆ. ಯಾವುದು ಕ್ವೆಶ್ಚನ್ ಪೇಪರ್ ಸೀರಿಯಲ್ ನಂಬರು ಮತ್ತು OMR ಶೀಟ್ದು ಸೀರಿಯಲ್ ನಂಬರು ಅದು ಒಂದು ಇರಬೇಕಂತಲೂ ಎಲ್ಲೂ ಇಲ್ಲ, ಮತ್ತು ಅದು ಒಂದು ಇರಬೇಕಂತಲೂ ಇನ್ಸ್ಟ್ರಕ್ಷನ್ಸು ನಾವು ಕೊಟ್ಟಿಲ್ಲ. ಇಟ್ಸ್ ಜಸ್ಟ್ ಕ್ವೆಶ್ಚನ್ ಬ್ಯಾಂಕ್ ಬೇರೆ, OMR ಶೀಟ್ಸ್ ಬೇರೆ. ನಿಮ್ಮ ಆನ್ಸರ್ ಶೀಟ್ಗಳು ನಿಮ್ಮ ಆನ್ಸರ್ ಶೀಟ್ ಸೀರಿಯಲ್ ನಂಬರ್ ಮೇಲೆ ಬರುತ್ತೆ. ಯಾರೋ ಒಂದು 4-5 ಜನ 4-5 ಕಡೆ ಆಯಿತು, ಬಾಗಲಕೋಟೆನಲ್ಲೂ ಆಯಿತು, ರಾಯಚೂರಿನಲ್ಲೂ ಆಯಿತು. ಅದನ್ನು ಸಮಾಧಾನ ಹೇಳಿದಾಗ ಅವರೆಲ್ಲರೂ ಬರೆದಿದ್ದಾರೆ. ಇಲ್ಲಿ ಯಾಕೋ ಯಾರೋ 1-2-3 ಜನ ಬಹುಶಃ ಇದು ಸರಿ ಇಲ್ಲ ಅಂದ್ಕೊಂಡು ವಾಕೌಟ್ ಮಾಡಿದ್ರು. ಅವ್ರ ಜೊತೆ ಇನ್ನೂ ಒಂದು 100 ಜನ ಹೋದರು. ಈಗ ರೂಲ್ ಏನು ಹೇಳುತ್ತೆ, ಒಂದು ಸರಿ ಆಚೆ ಹೋದ್ಮೇಲೆ ನಾವಂತೂ ಹೇಳಿದ್ವಿ ಹೋಗಬೇಡಿ ಅಂತ. ಎಕ್ಸಾಮ್ ಬರಿಬೋದಾಗಿತ್ತು. ಬರೆದಾದ್ಮೇಲೆ ಏನಾದರೂ ಲೋಪಗಳಿದ್ರೆ ಕೋರ್ಟಿಗೆ ಹೋಗ್ಬೋದಾಗಿತ್ತು, ಅಥವಾ ಸರ್ಕಾರಕ್ಕೆ ಮನವಿ ಮಾಡ್ಕೊಂಡಿದ್ರೆ ನಾವೇ ಬದಲಾವಣೆ ಮಾಡ್ತಾಯಿದ್ವಿ. ಯಾರು ಏನು ಹೇಳಿದಾರೋ ಗೊತ್ತಿಲ್ಲ. ಒಂದು ಸರಿ ಹೊರಗೆ ಹೋದ್ಮೇಲೆ ವಿ ಕೆನಾಟ್ ಅಲೌ ದೆಮ್ ಇನ್ಸೈಡ್. ಆಮೇಲೆ ಇವ್ರ ಬೇಡಿಕೆ ಏನಿತ್ತು, ವಿದ್ಯಾರ್ಥಿಗಳು ನಮಗೂ ಅಲೌ ಮಾಡ್ತಾ ಇಲ್ಲ, ಒಳಗಡೆ ಇರೋರು ಯಾರು ಬರಿತಾ ಇದ್ರೆ ಅವರಿಗೂ ಅಲೌ ಮಾಡಬೇಡಿ ಅಂತ. ಅದು ಕರೆಕ್ಟಾ ಹೇಳಿ? ಸೊ ವಾಟ್ ಎವರ್ ಇಟ್ ಈಸ್ ಏನು ಮಿಸ್ಕಮ್ಯುನಿಕೇಷನ್ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅವರಲ್ಲಿ ಗೊತ್ತಿಲ್ಲ. ಬಟ್ ಯಾವುದೇ ರೀತಿಯಾದಂಥ ಅಲ್ಲಿ ಏನು ಗೊಂದಲಕ್ಕೆ ಕಾರಣ ಯಾರಾಗಿದ್ದಾರೆ ಅಂತ ನೋಡೋಣ ಅಲ್ಲಿ. ಬಟ್ ಯಾವುದೇ ರೀತಿಯಾಗಿ ಲೋಪಗಳಂತೂ ಆಗಿಲ್ಲ. ನೀವು ರಾಜೀನಾಮೆ ಕೊಡಬೇಕು ಅಂತ ಆರೋಗ್ಯಕರು ಆಗ್ರಹ ಮಾಡಿ ಮಾಡಲಿ ಅಪ್ಪ, ಪ್ರತಿಭಟನೆ ಮಾಡಲಿ. ಒಂದು ಹೆಂಗೆ ಜಂತರ್ ಮಂತರ್ನಲ್ಲಿ ಒಂದು 25 ದಿನ ಕೂತಿದ್ರಲ್ಲ ಹಂಗರ್ ಸ್ಟ್ರೈಕು, ಕೂತ್ಕೊಳ್ಳಿ, ನಾವು ಒಂದು ಸರಿ ಲಾಠಿ ಚಾರ್ಜ್ ಮಾಡ್ತೀವಿ. ಅದಾದ್ಮೇಲೆ ನೋಡೋಣ ರಾಜೀನಾಮೆ ಕೊಡೋದ ಇಲ್ಲ ಅಂತ. PSI ಹಗರಣ ಆದಾಗ ಯಾರು ರಾಜೀನಾಮೆ ಕೊಟ್ಟಿದ್ರೇನ್ರಿ? 6 ಸರಿ ಕೌನ್ಸಿಲ್ನಲ್ಲಿ ಮತ್ತು ಅಸೆಂಬ್ಲಿನಲ್ಲಿ ಹಗರಣನೇ ಆಗಿಲ್ಲ ಅಂದ್ರಲ್ಲ. ಹೂ ವಾಸ್ ದ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್? ಒಂದು IGP ಲೆವೆಲ್ ಆಫೀಸರು ಜೈಲಿಗೆ ಹಾಕಿದ್ರಲ್ಲ, ಅವಾಗ ಯಾರು ರಾಜೀನಾಮೆ ಕೊಟ್ಟಿದ್ರಿ ನೀವು? ಆಮೇಲೆ ಈ ಲೋಪನೇ ಆಗಿಲ್ಲ. ಲೋಪ ಏನಿದೆ ಅಂತ ತೋರಿಸ್ಬಿಡ್ಲಿ ವಿರೋಧ ಪಕ್ಷದ ನಾಯಕರು. BJP ಅವರು ಲೋಪ ಇದೆ ಅಂತ ಇದಾರಲ್ಲ, ಏನು ಲೋಪ ತೋರಿಸ್ಲಿ. ಈಗ ಲಕ್ಷಾಂತರ ಜನರು ಎಕ್ಸಾಮ್ ಬರ್ದಾದ್ಮೇಲೆ ಹೌ ಕ್ಯಾನ್ ಓನ್ಲಿ ದೀಸ್ ಪೀಪಲ್ ನಾಟ್ ರೈಟ್? ಆಮೇಲೆ ನೋಡಿ, ಈ ವಿಚಾರದಲ್ಲಿ ವೈಯಕ್ತಿಕವಾಗಿ ಯಾವುದೇ ರೀತಿಯಾದಂಥ ಕಾಂಪ್ರಮೈಸ್ ಇಲ್ಲ. ನಾನು ಇವಾಗಿದ್ದಲ್ಲ, ವಿರೋಧ ಪಕ್ಷದಲ್ಲಿ ಇದ್ದಾಗೂ ಕೂಡ KPSA ಬಗ್ಗೆ, KEA ಬಗ್ಗೆ ಮತ್ತು ನಮ್ಮ ಯುವಕರ ಬಗ್ಗೆ, ಅವರ ಭವಿಷ್ಯದ ಬಗ್ಗೆ ಸಾಕಷ್ಟು ಕಾಳಜಿ ವಹಿಸೇ ಮಾಡ್ತಾ ಇರೋದು. ಈಗಲೂ ಕೂಡ ಇಂದ ಯಾವ ಮಿನಿಸ್ಟರ್ ಬಂದು ಮುಖ್ಯಮಂತ್ರಿಗಳಿಗೆ 3.5 ತಾಸು ಕೂಡಿಸ್ಬಿಟ್ಟು DC SP ಅವ್ರ ಜೊತೆ ಸಮಾಲೋಚನೆ ನಡೆಸಿದ್ದು? ಎಷ್ಟು ಸರಿ ಯಾವ ಮಂತ್ರಿ BJP ಮಂತ್ರಿಗಳು ಬಂದು KEA ಹೇಗೆ ನಡೆಸ್ತಾ ಇದೆ, KPSC ಹೇಗೆ ನಡೆಸ್ತಾ ಇದೆ, ನಾವು ಮುಂಜಾಗ್ರತಾ ಕ್ರಮ ಏನು ತೊಗೊಂಡಿದ್ದೀವಿ ಅಂತ ಒಂದೊಂದು ತಾಸು ಪ್ರೆಸ್ ಮೀಟ್ ಮಾಡೋದು ನೋಡಿದ್ದೀರಾ? ಎಲ್ಲನಾ ತೋರಿಸ್ಬಿಡಿ. BJP ಅವ್ರು ಒಂದ್ಸರಿ ಮಾಡಿರೋದು. ಸರ್, ಅರ್ಧ ಗಂಟೆ ಪ್ರಶ್ನೆ ಪತ್ರಿಕೆಯನ್ನು ಲೇಟ್ ಆಗಿ ಕೊಟ್ಟರು ಅನ್ನುವಂಥ ಆರೋಪ ಬಂದಿದೆ. ಇದು ವಾಟ್ ಇಲ್ಲ ನೋಡಿ, ಕೆಲವು ಕಡೆ ಏನಾಗಿದೆ, ಇದು ನಿಮ್ಮ ಎನ್ವಲಪ್ ಏನಿದೆ ಅದಲ್ಲಿ ಬದಲಾಗಿದೆ. ಪಕ್ಕದ ರೂಮಿಗೆ ಹೋಗೋದು ಬಿಟ್ಟು ಈ ರೂಮಿಗೆ ಸಹಜವಾಗಿದೆ. ಇದನ್ನು ಕೂಡ ತಮ್ಮ ಗಮನಕ್ಕೆ ತಂದಿದ್ದೆ. ಯಾವ್ಯಾವ ಅಂಶಗಳನ್ನು ನಾವು ಪರಿಗಣಿಸ್ತಾ ಇದ್ದೀವಿ, ಪರಿಶೀಲನೆ ಮಾಡ್ತಾ ಇದ್ದೀವಿ, ಅವೆಲ್ಲನೂ ಕೂಡ ಹೌದು. ಎಲ್ಲನೂ 100% ಸರಿಯಾಗಿ ನಡೀತದೆ ಅಂತಿಲ್ಲ. ಬಟ್ ವಿ ಹ್ಯಾವ್ ಟೇಕನ್ ಎವ್ರಿ ಸ್ಟೆಪ್. ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ ಏನು, ಯಾವ ರೀತಿ ಮಾಡಬೇಕು, ಏನು ನಡೆಸಬೇಕು ಅಂತ ಮಾಡಿದ್ದೀವಲ್ಲ. ಹೊಣೆಗಾರಿಕೆನೂ ನಾವು ಹಾಕಿದ್ದೀವಿ, ಫ್ಲೈಯಿಂಗ್ ಸ್ಕ್ವಾಡ್ಗಳು ಮಾಡಿದ್ದೀವಿ. ಇದಕ್ಕಿಂತ ಹೆಚ್ಚು ಏನು ಮಾಡೋಕ್ಕಾಗ್ತದೆ? ಆ್ಯಂಡ್ ಈವನ್ ನಾವು ಈಗ ನೋಡಿ, ಸಕಲೇಶ್ಪುರ ಲೈನು, ರೈಲ್ವೆ ಲೈನ್, ಪ್ರಕೃತಿ ವಿಕೋಪದಿಂದ ಅದು ಟ್ರೈನೇ ಬಂದಿಲ್ಲ. ಸಾಕಷ್ಟು ಮಕ್ಕಳಿಗೆ ಅನಾನುಕೂಲ ಆಗಿದೆ. ಅದು ಯಾವಾಗೋ ಒಂದು ಸರಿ ಆಗೋಂಥ ಘಟನೆಗಳು. ಅವರಿಗೆ ಪಾಪ ಹೇಗೆ ನ್ಯಾಯ ಕೊಡಿಸ್ಬೇಕು ಅವೆಲ್ಲ ನಾವು ಪರಿಶೀಲನೆ ಮಾಡ್ತೀವಿ. ಬಟ್ BJP ಅವ್ರ ಹತ್ರ ಎಕ್ಸಾಮ್ ಹೇಗೆ ನಡೆಸೋದು, ಯಾವ ರೀತಿ ರೆಕ್ರೂಟ್ಮೆಂಟ್ ಮಾಡೋದು ನಾವು ಕಲಿಬೇಕಾಗಿಲ್ಲ. ಯಾವ ಥರ ಇದೆ ಅಂದರೆ, ಕೇಂದ್ರ ಶಿಕ್ಷಣ ಸಚಿವರನ್ನ ರಾಜೀನಾಮೆ ಈಗ ಆಯ್ತು ರೀ, ಪ್ರತಿಭಟನೆ ಮಾಡೋಕ್ಕೆ ಹೇಳಿ, ಹೇಳ್ತಾ ಇದ್ದೀನಲ್ಲ, 25 ದಿನ ಮಾಡಲಿ, ಹಂಗರ್ ಸ್ಟ್ರೈಕ್ ಮಾಡಲಿ. ಅದಾದಮೇಲೆ ನಾವು ಕಾನೂನಾತ್ಮಕ ಕ್ರಮ ತೊಗೊಳ್ಳೋಣಂತೆ. ಇವರು ಅವಾಗ ಯಾಕೆ ರಾಜೀನಾಮೆ ಕೊಟ್ಟಿಲ್ಲ? ಹೂ ವಾಸ್ ದ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಸರ್? PSI ಹಗರಣ ಆದಾಗ ಯಾರು ಗೊತ್ತಾ ಹೆಡ್ ಆಫ್ ಡಿಪಾರ್ಟ್ಮೆಂಟ್? ಅವಾಗ ಯಾರು ಮಿನಿಸ್ಟರ್ ಇದ್ದರು? ಬೊಮ್ಮಾಯಿಯರಿಗೆ ಹೋಗಿ ಚೀಫ್ ಮಿನಿಸ್ಟರ್ ಮಾಡಿದ್ರಿ ನೀವು. ಅದಾದಮೇಲೆ ಅರ್ಗ ಜ್ಞಾನೇಂದ್ರ ಅವ್ರು ಬಂದರು, ಅವ್ರು ರಾಜೀನಾಮೆ ತೊಗೊಂಡ್ರು. ನಾನು ಹೇಳ್ತಾ ಇದ್ದೀನಿ, ಐ ಹ್ಯಾವ್ ನಥಿಂಗ್ ಟು ಲರ್ನ್ ಐದರ್ ಫ್ರಮ್ ಮಿಸ್ಟರ್ R. Ashok ಆರ್ ಫ್ರಮ್ ಮಿಸ್ಟರ್ ವಿಜೇಂದ್ರ ಆರ್ ಫ್ರಮ್ ದ BJP ಪಾರ್ಟಿ. ಸರ್, ಎಕ್ಸಾಮಿನೇಷನ್ ಮಿಸ್ ಮಾಡ್ಕೊಂಡಿರೋರಿಗೆ ನೋಡಿ, ಇದು ಯಾವುದು ಜೆನ್ಯೂನ್ ಆಗಿ ಯಾವುದಿದೆ, ಈ ಪ್ರಕೃತಿ ವಿಕೋಪದಿಂದ ಯಾವತ್ತೂ ಕೂಡ ಆಗಿರಲಿಲ್ಲ. ಸೊ ಅದನ್ನು ಯಾವ ರೀತಿ ಮಾಡಬೇಕು, ಯಾಕಂದರೆ ಅದು ನಮ್ಮ ರೂಲ್ನಲ್ಲಿ ನಾನು ಓದಿರೋ ಹಾಗೆ ಅದು ಎಲ್ಲೂ ಬಂದಿಲ್ಲ, ನ್ಯಾಚುರಲ್ ಡಿಸಾಸ್ಟರ್ ಇದು ಅಂತ. ಬಟ್ ನೋಡಬೇಕು, ವಿಲ್ ಎಕ್ಸಾಮಿನ್. ಯಾವ್ದು? ವಿಜಯಪುರದ ತರಿಸ್ತೀವಿ ನೋಡಿ. ಆಗಲೇ ಯು ಕೆನಾಟ್ ಡಿಸ್ರಪ್ಟ್ ಎಕ್ಸಾಮಿನೇಷನ್. ಭಾಳ ವರ್ಷಗಳಾದಮೇಲೆ ಆಗ್ತಾ ಇದೆ.
ನನಗೆ ಅವಕಾಶ ಸಿಗ್ತಾ ಇಲ್ಲ ಅಂತ ಪಾಪ ಬರೆಯೋರಿಗೂ ಅವಕಾಶ ಇರಬಾರ್ದಾ? ಯಾರು ಬರೆದಿದ್ದಾರೆ? ಈಗ ಇಂಥ ಒಂದು ಇನ್ಸಿಡೆಂಟಿಂದ ಮತ್ತೆ ಕೋರ್ಟಿಗೆ ಹೋಗ್ತಾರೆ, ಜೆನ್ಯೂನ್ ಸ್ಟೂಡೆಂಟು, ನಾನ್ ಜೆನ್ಯೂನ್ ಸ್ಟೂಡೆಂಟು, ನಾವು ಬರೆದಿದ್ದೀವಿ ಅವ್ರು ಬರೆದಿಲ್ಲ. ಸಮಾಧಾನದಿಂದ ಬರೆದ್ಬಿಟ್ಟಿದ್ರೆ ಮುಗ್ದೆ ಹೋಗ್ತಾ ಇತ್ತಲ್ಲ. ಆಮೇಲೆ ಏನಿದ್ರು ನಾವು ಇದೀವಲ್ಲ, ಹೌದಪ್ಪ ಸರ್ಕಾರ ನಿಮ್ಗೆ ಆಕ್ಸೆಸಬಲ್ ಇಲ್ಲ, ಮಂತ್ರಿಗಳು ನಿಮ್ಗೆ ಸಿಗ್ತಾ ಇಲ್ಲ ಅಂದರೆ ಓಕೆ, ಸಿಗ್ತೀವಲ್ಲ, ಅವ್ರು ಹೇಳಿದೆಲ್ಲ ನಾವು ಮಾಡಿದ್ದೀವಲ್ಲ. ಇವತ್ತು 74,000 ಹುದ್ದೆಗಳನ್ನು ಭರ್ತಿ ಮಾಡ್ತಾ ಇದ್ದೀವಿ ಅಂದರೆ ಅದು ಅವರ ಕರೆಗೆ ಹೋಗೊಟ್ಟೆ ಮಾಡ್ತಾ ಇರೋದಲ್ಲ. ವಿ ಆರ್ ಕಮಿಟೆಡ್. ಸಚಿವ ಸಂಪುಟ ಇವತ್ತು ಚರ್ಚೆ ಜೋರಾಗಿದೆ. ಚರ್ಚೆ ಅಲ್ಲಿ ಆಗಲೇಬೇಕಲ್ಲ. ಆಗುತ್ತೆ ಸರ್. ಈಗ 114 ಬಂದರೂ ಕಷ್ಟ, 140 ಬಂದರೂ ಕಷ್ಟ. ಸೊ ಹಾಗಾಗಿ ನೋಡಿ, ನಮ್ಮಲ್ಲಿ ನಾಯಕತ್ವದ ಕೊರತೆ ಇಲ್ಲ, ಸಾಮರ್ಥ್ಯದ ಕೊರತೆ ಇಲ್ಲ. ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆನಲ್ಲೂ ನಮ್ಮ ಶಾಸಕರಿದ್ದಾರೆ. ಸಹಜವಾಗಿ ಆಯ್ಕೆ ಪ್ರಕ್ರಿಯೆ ಸ್ವಲ್ಪ ಕಷ್ಟ ಆಗ್ತದೆ. ಏನೇ ಇದ್ರೂ ಕೂಡ ಇವತ್ತು ಅಂತಿಮ ಆಗುತ್ತೆ ಅಂತ ಮಾಧ್ಯಮದಲ್ಲೂ ಕೂಡ ಬರ್ತಾ ಇದೆ, ನಮ್ಮದು ನಿರೀಕ್ಷಣೆ ಕೂಡ ಇದೆ. ಇಲ್ಲಪ್ಪ, ಅವ್ರು ಕೇಳಿದ್ರು ಆಗುತ್ತಾ ಅಂದ್ರೆ ಆಗುತ್ತೆ ಅಂದೆ ಅಷ್ಟೇ. ಇವತ್ತೇ ಆಗುತ್ತೆ ಅಂದ್ರೆ 11 ಗಂಟೆ ಆಯ್ತು ಸರ್. 11 ಗಂಟೆ ಡೈಲಿ ನಾಯಕರಿಗೆ 1-1 ಇರುವಂತವ್ರು, ಯಾರೇನು ಡೈಲಿ ನಾಯಕರು ನೀವು 1-1 ಇರೋರು, ಹಾಗಾಗಿ ಏನಾದ್ರು ಅಂತಿಮ ನೋಡಿ ಆಗುತ್ತೆ ಇವ್ರೆ. ವಿ ಹ್ಯಾವ್ ಟು ಡೂ. ನೋಡಿ, ಇವಾಗ ರಾಜ್ಯದಲ್ಲಿ ಸ್ವಲ್ಪ ಏನು ಪರಿಸ್ಥಿತಿ ಗಂಭೀರವಾಗಿದೆ. ಮುಂಬರುವ ದಿನಗಳಲ್ಲಿ ಸೆಪ್ಟೆಂಬರ್ನಲ್ಲಿರ್ಬೋದು, ಮತ್ತೆ ಸೂಪರ್ ಎಲ್ ನೀನೋ ಬರ್ಬೋದು. ಈಗೇನೋ ಒಂದು ಸ್ವಲ್ಪ ಮಳೆ ಬಂದಿದೆ ಅಂತ ತಕ್ಷಣ ನಾವು ಏನು ರಿಲ್ಯಾಕ್ಸ್ ಮಾಡೋಂಗಿಲ್ಲ. ಇನ್ನು ನೆಕ್ಸ್ಟ್ 6 ಮಂತ್ಸು 8 ಮಂತ್ಸು ಭಾಳ ಕಷ್ಟ ಪರಿಸ್ಥಿತಿ ಎದುರಿಸ್ಬೋದಾಗಿದೆ. ಸೊ ಅದರಿಂದ ಒಂದು ಫುಲ್ ಫ್ಲೆಶ್ ಕ್ಯಾಬಿನೆಟ್ ಇದ್ದರೆ ಎಲ್ಲರೂ ಅವ್ರವ್ರ ಜವಾಬ್ದಾರಿಯನ್ನು ನಿರ್ವಹಿಸ್ತಾರೆ. ಸೊ CM ಅವರಿಗೂ ಬಲ ಸಿಕ್ಕಂಗೆ ಆಗುತ್ತೆ, ಮತ್ತು ಏನು ಸಾರ್ವಜನಿಕರಿಗೂ ಅನುಕೂಲ ಆಗುತ್ತೆ. ಸೊ ಇವತ್ತಾಗುತ್ತೆ, ಮೋಸ್ಟ್ಲಿ ಇವತ್ತಾಗ್ಬೋದು. ಡಿಲೇ ಆಗ್ತಿರೋದಕ್ಕೆ ಏನಾದರೂ ಇಂಟರ್ನಲ್ಲಿ ಹೆಸರುಗಳ ವಿಚಾರದಲ್ಲಿ ಇಲ್ಲ, ನಾನು ಹೇಳ್ತಾ ಇದ್ದೀನಲ್ಲ ಅವರೇ, ನೋಡಿ 140 ಜನ ಎಲ್ಲ ಜಿಲ್ಲೆನಲ್ಲೂ ಇದ್ದಾರೆ, ಎಲ್ಲ ಸಮಾಜದಲ್ಲೂ ಪ್ರಾತಿನಿಧ್ಯತೆ ಇದೆ, ಎಲ್ಲ ಏನೋ ನಮ್ಮಲ್ಲಿ ನಾಯಕತ್ವದ ಕೊರತೆ ಇಲ್ಲ, ಎಲ್ಲರೂ ಸಮರ್ಥರಿದ್ದಾರೆ. ಕ್ವೈಟ್ ನ್ಯಾಚುರಲಿ ಆಯ್ಕೆ ಮಾಡೋದು ಕಷ್ಟ ಆಗುತ್ತಲ್ವಾ. ಈಗ ನಿಮ್ಗೆ ನೆನಪಿದ್ರೆ ಆವಾಗ ಸಚಿನ್ ತೆಂಡೂಲ್ಕರ್ ಅವರೆಲ್ಲ ಇದ್ದಾಗ ಟೀಮ್ ಇಂಡಿಯಾ ಆಯ್ಕೆ ಮಾಡೋಕ್ಕೆ ಎಷ್ಟು ಕಷ್ಟ ಆಗ್ತಾಯಿತ್ತು. ಸಚಿನ್ ತೆಂಡೂಲ್ಕರ್ ಇರಬೇಕಾ, ಸೌರವ್ ಗಂಗೂಲಿ ಇರಬೇಕಾ, ರಾಹುಲ್ ದ್ರಾವಿಡ್ ಇರಬೇಕಾ. ಸೊ ಹಾಗಾಗಿ ಎಲ್ಲನೂ ನೋಡ್ಕೊಂಡು ಮಾಡ್ತವೆ.